ಶರಣ್ರಿಯಪ್ಪ ಎಲ್ಲರೂ ಚಲೋ ಇದ್ರಿ ಅಂತ ಭಾವಿಸ್ತೀನಿ ರೀ. ಬೆಳಗ್ಗೆ 6 ಗಂಟೆ ಆಗಿತ್ತು ನೋಡ್ರಿ, ಸೀದಾ ಸಲ್ಕಿ ತಗೊಂಡು ಸೀದಾ ಹೊಲ ಕಡೆ ಹೊಂಟನ್ರಿ. ಹೊಲ್ದಾಗ ಒಂದ್ ಸ್ವಲ್ಪ ಕೆಲ್ಸ ಇತ್ತು ನೋಡ್ರಿ. ಏನಂತ ಕೆಲ್ಸ ಅಂತ ಮುಂದೆ ಹೇಳ್ತಂತ ತಗೊಂಡು ಸೀದಾ ಹೊಲಕ್ಕೆ ಹೋಗತ್ಲೆ ಸೀದಾ ಹೋದ್ರಿ. ಅಲ್ಲಿ ನೀರ್ ನಿಂತ್ಕಾನಕತ್ತೈತ್ರಿ. ಯಾಕೆ ನಿಂತ್ಕಾನಕತ್ತ ಅಂತ ಹೇಳಿ ಹೋಗಿ ಚೆಕ್ ಮಾಡ್ತೇನ್ರಿ. ಪೈಪ್ಲೈನ್ ಹೊಡೆದ್ಬಿಟ್ಟತ್ರಿ. ಅದ್ ಯಾರ್ದು ಪೈಪ್ಲೈನ್ ಅಂತ ಗೊತ್ತಿಲ್ರಿ. ಹಂಗ ಅನ್ ಸುತ್ತಲೂ ಇದನ್ನ ಪಾತಿ ಕಟ್ಟಿ ಹಂಗ ಸೀದಾ ಮುಂದಕ್ ಬಂದ್ರಿ. ಮುಂದಕ್ ಬರತ್ಲೆ ಅಲ್ಲೇ ಒಂದ್ ಗಿಡ ಹಚ್ಚಿದ್ದಿಲ್ ನೋಡ್ರಿ, ಮೊನ್ನೆ ಸಾಗುಣಿ ಗಿಡ ಹಚ್ಚಿದ್ದಿಲ್ರಿ. ಅದನ್ನ ಅಲ್ಲಿಗೆ ಒಂದ್ ಸ್ವಲ್ಪ ತೆಗ್ತೋಡಿ ಸಲ್ಕ್ಯಾಗ ಹಂಗ ಹಚ್ಚಿ ಸೀದಾ ದಾರಿ ಕಡೆ ಬಂದ್ರಿ. ದಾರಿ ಕಡೆ ಬರತ್ಲೆ ಸಲ್ಕಿ ತೊಳ್ಕೊಂಡ್ ಸೀದಾ ಗಾಡಿ ಎತ್ತಿಕೊಂಡು ಸೀದಾ ಮನೆ ಕಡೆ ಬಂದ್ರಿ. ಕಂಪ್ನಿ ಹೋಗೋ ಟೈಮ್ ನೋಡ್ರಿ, ಅದಕ್ಕೆ ಬೇಗ ಬಂದ್ರಿ. ಕರೆಕ್ಟ್ ಆಗಿ 6:45 ಆಗಿತ್ತು ನೋಡ್ರಿ. ಸೀದಾ ಸ್ನಾನ ಮಾಡ್ಕೊಂಡು ಸೀದಾ ಕಂಪ್ನಿ ಕಡೆ ಹೋದ್ರಿ. ಕಂಪ್ನಿ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬರಕತ್ತನ್ರಿ. ಹೆಂಗ್ ಬೆಂಕಿ ಹಚ್ಚಾರಂತ ನೀವ ನೋಡ್ರಿ. ಈ ಮೊನ್ನೆ ಏನೋ ಮೆಕ್ಕೆಜೋಳ ಬೆಳೆದಿದ್ರಿ ಇದ್ರೊಳಗ ಅಂತ ತಕೊಂಡ್ ಬೆಂಕಿ ಹಚ್ಚಾರಿ. ಹಂಗ ಮುಂದಕ್ ಬರತ್ಲೆ ನನ್ ಜೊತೆ ಕೆಲಸ ಮಾಡೋದ ಅಂದ್ರ ಮೈಕ್ರೋಬಲಜಿಸ್ಟ್ ರೀ. ನನ್ ಜೊತೆ ಕೆಲಸ ಮಾಡೋದ್ ಪೆಟ್ರೋಲ್ ಏನೋ ಖಾಲಿ ಆಗಿತ್ತಂತ ಅವ್ನಿಗೆ ಒಂದ್ ಅರ್ಧ ಲೀಟರ್ ಪೆಟ್ರೋಲ್ ತಗೊಂಡ್ ಸೀದಾ ಹೋಗಿ ಅವ್ನಿಗೆ ಕೊಟ್ಕೊಡತ್ಲೆ ಕೊಟ್ಟು ಸೀದಾ ಮನೆ ಕಡೆ ಬಂದ್ರಿ. ಕರೆಕ್ಟ್ ಆಗಿ 7 ಗಂಟೆ ಆಗಿತ್ರಿ. ನಮ್ಮ ಮಾವು ಕಾಲ್ ಮಾಡಿದ್ರಿ, ಬಟ್ಟಿ ಹೊಲಿಯಾಕ ಹಾಕೋಣ ಅಂತ ಹೇಳಿ ಹೊಂಟವ್ರಿ. ಹಬ್ಬ ಬರಕತ್ತಲ್ರಿ, ದೀಪಾವಳಿ ಹಬ್ಬ, ಬಟ್ಟೆ ಬೇಕಂತ ಹೇಳಿ ಬಟ್ಟೆ ಹೊಲ್ಸಕಂತ ಹೇಳಿ ಹೊಂಟವ್ರಿ. ಅಳ್ತಿ ನಾವು ಕೊಟ್ಟು 8 ಗಂಟೆ ಆಗಿತ್ರಿ. ಸೀದಾ ಮನೆ ಕಡೆ ಬರಕ ನಮ್ಮ ಮಾವನ್ ಕಾರ್ ಅಲ್ಲೇ ಇಟ್ಟು ಸ್ಕೂಟೇ ಬಂದ್ ನೋಡ್ರಿ. ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೇನ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲ್ ತಗೊಂಡ್ರಿ. ಹಂಗಾದ